ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ ಕೂಡ. ವೀಕ್ಷಕರೇ, ನಾನಿವತ್ತು ನ್ಯಾಚುರಲ್ ಆಗಿರುವಂಥದ್ದು ಒಂದು ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಅದು ಯಾವ ಥರವಾಗಿ ಅಂದರೆ ಸ್ನೇಹಿತರೆ, ನಮಗೆ ಎಲ್ಲಿಗಾದರೂ ಹೋಗಬೇಕಂದಾಗ ನಾವು ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ಸೆಕೆಂಡ್ ಒಳಗಡೆ ನಮ್ಮ ತಲೆ ಕೂದಲಿಗೆ, ಬಿಳಿ ಕೂದಲಿಗೆ ಹಚ್ಬೋದು. ಹಾಗೆ ನಾವು ತಲೆ ಏನು ನಾರ್ಮಲಿ ವಾಶ್ ಮಾಡಿಕೊಂಡ್ರೂ ಕೂಡ ಹೋಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತಿಂದು ಈ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡ್ಬೋದು. ನೋಡಿ, ಕಾಡಿಗೆ ಥರನೇ ಇರುವಂಥದ್ದು. ನಾವು ತಲೆಗೆ ಹಚ್ಚಿದ್ರೆ ಒಂದು ಕೂದಲಿಂದ ಕೂಡ ಸಹಜವಾಗಿ ಹೋಗಲ್ಲ ಸ್ನೇಹಿತರೆ. ಆ ಥರ ಇರುವಂಥ ಈ ಹೇರ್ ಪ್ಯಾಕು ನೀವು ಕೂಡ ಬಳಸಿ ನೋಡ್ಬೋದು, ಯೂಸ್ ಮಾಡಿ ನೋಡ್ಬೋದು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ತಡ ಮಾಡದೆ ನೋಡೋಣ. ಇವಾಗ ವೀಕ್ಷಕರೇ, ಫಸ್ಟಿಗೆ ನೋಡಿ ಒಂದು ಕಾಟನ್ ತೊಗೊಂಡಿದ್ದೀನಿ. ಸ್ವಲ್ಪ ರೌಂಡಾಗಿ ಮಾಡ್ಕೋಬೇಕು ಕಾಟನು. ಅದರಲ್ಲಿ ನಾನು ಇವಾಗ ಕಲೋಂಜಿ ಹಾಕ್ತಾಯಿದ್ದೀನಿ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಈ ಕಲೋಂಜಿ ಅದರಲ್ಲಿ 1 ಚಮಚದಷ್ಟು ಹಾಕಬೇಕು. ಹಾಕಿ ಮತ್ತೆ ನೋಡಿ ಒಂದು ಮೂಟೆ ಥರ ರೆಡಿ ಮಾಡ್ಕೊಂಡ್ಬಿಡಿ. ಕಲೋಂಜಿ ನೋಡಿ ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆಗೆ ಒಂದು ಕಲರ್ ಮಾಡೋದಕ್ಕೆ ತುಂಬಾ ಉಪಯುಕ್ತ ಅನ್ಬೋದು. ಅದಕ್ಕೋಸ್ಕರನೇ ಕಲೋಂಜಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆ ಒಂದು ದೀಪ ಕೂಡ ತೊಗೊಂಡಿದ್ದೀನಿ, ಪಣತಿ. ಆ ಪಣತಿಯಲ್ಲಿ ನಾನು ಇವಾಗ ಈ ರೀತಿ ಇಟ್ಕೊಂಡು ಒಂದು ಮೂಟೆ ಥರ ರೆಡಿ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ನೇಹಿತರೆ ಮೂಟೆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರು, ಇದಕ್ಕೆ ಏನು ಹಾಕಬೇಕಂದ್ರೆ, ನೀವು ಬೇಕಂದರೆ ಸಾಸಿವೆ ಎಣ್ಣೆ ಕೂಡ ಹಾಕ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಕೂಡ ಬಳಸ್ಬೋದು. ನಾನು ಇವಾಗ ಕೊಬ್ಬರಿ ಎಣ್ಣೆನೇ ಹಾಕ್ತಾಯಿದ್ದೀನಿ. ನಮ್ಮ ಕೂದಲಿಗೆ ಒಂಥರ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಶೈನಿಯಾಗಿ ಕಲರ್ ಬರುತ್ತೆ. ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಾವು ಇವಾಗ ಇದು ದೀಪ ಅಂಟಿಸ್ಕೋಬೇಕು. ದೀಪ ಹಚ್ಕೊಂಡು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ನೋಡಿಕೊಂಡು ಹೋಗಿ. ವಿಡಿಯೋ ಅರ್ಥ ಆದಮೇಲೆ ನನಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೋದು. ಇವಾಗ ನೋಡಿ ದೀಪ ಹಚ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಒಂದು 2 ಲೋಟ ತಗೋಬೇಕಾಗತ್ತೆ. 2 ಲೋಟ ಮತ್ತು ಸ್ವಲ್ಪ ದೀಪದ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಎತ್ತರವಾಗಿ ಒಂದು ಬಟ್ಲು ತಗೊಳ್ಳಿ. ಹಾಗೆ ನಾನು ಇವಾಗ 2 ಲೋಟ ತೊಗೊಳ್ತೀನಿ. ಒಂದು ಪ್ಲೇಟ್, ಸಹಜವಾಗಿ ಪ್ಲೇಟ್ ಕೂಡ ಬೇಕಾಗುತ್ತೆ. ಸ್ಟೀಲ್ ಪ್ಲೇಟ್ ತೊಗೋಬೇಕು. ಇವಾಗ ಒಂದು ಸ್ಟೀಲ್ ಪ್ಲೇಟ್ ತೊಗೊಳ್ತೀನಿ, ಒಂದು 2 ಲೋಟ. ಯಾಕಪ್ಪ ಅಂದರೆ ನಾವು ಸೈಡಿಗೆ ಇಟ್ಕೋಬೇಕಾಗತ್ತೆ. 2 ಲೋಟ ಈ ಕಡೊಂದು ಇಟ್ಕೊಂಡು ಮಧ್ಯದಲ್ಲಿ ಪ್ಲೇಟ್ ದಬ್ಬಾಕಬೇಕು. ಈ ಥರ ಮಾಡಿಕೊಂಡ್ರೆ ಸೆಕೆಂಡ್ ಒಳಗಡೆ ನೋಡಿ ಪ್ಲೇಟ್ ಪೂರ್ತಿಯಾಗಿ ಕಪ್ಪಗಾಗ್ಬಿಡುತ್ತೆ. ಸ್ವಲ್ಪ ಕೇರ್ ತಗೊಂಡು ಮಾಡ್ಕೊಳ್ಳಿ. ಸ್ವಲ್ಪ ದೀಪ ಉರಿತಾ ಇರುವಂಥದ್ದು ನೋಡಿ, ಸೈಡಿಗೆಲ್ಲ ಕಾಣಿಸ್ತಾ ಇರ್ಬೋದು, ಕಪ್ಪು ಹೊಗೆ ಬರ್ತಾ ಇರುವಂಥದ್ದು. ಇದು ಸ್ನೇಹಿತರೆ ನ್ಯಾಚುರಲಾಗಿ ಬಿಳಿ ಕೂದಲಿಗಾಗಿ ಒಂದು ಕಲರ್ ಮಾಡುವಂಥದ್ದು. ಇದೇ ರೀತಿ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಪ್ಲೇಟ್ ಎಷ್ಟು ಚೆನ್ನಾಗಿ ದೀಪ ಆರು ಹೋದ್ಮೇಲೆ ತೋರಿಸ್ತಾ ಇದ್ದೀನಿ. ಪ್ಲೇಟ್ ಎಲ್ಲನೂ ಕೂಡ ಕಪ್ಪಗಾಗಿರುವಂಥದ್ದು. ಇವಾಗ ನೋಡಿ ಗ್ಲಾಸ್ ಕೂಡ ಸ್ವಲ್ಪ ಸೈಡಿಗೆ ಕಪ್ಪಗಾಗಿರುವಂಥದ್ದು ನೋಡಿ. ದೀಪ ನೋಡಿ ಒಳಗಡೆ ಪೂರ್ತಿ ಉರಿದು ಹೋದ್ಮೇಲೆ ಈ ಕಲೋಂಜಿ ಪೂರ್ತಿ ಕಪ್ಪಗಾಗುತ್ತೆ ಸ್ನೇಹಿತರೆ. ನೋಡಿ, ಕೈಯಿಂದ ಈ ಥರ ರಬ್ ಮಾಡಿದ್ರೆ ಸಾಕು. ಕಲೋಂಜಿ ಕೂಡ ಪೂರ್ತಿಯಾಗಿ ಈ ಥರ ರಬ್ ಮಾಡಿದ್ರೆ ಎಷ್ಟು ಎಣ್ಣೆ ಥರ ಬಿಟ್ಕೊಳ್ತಾ ಇರೋವಂಥದ್ದು. ಇವಾಗ ಇನ್ನೊಂದು ಕಲೋಂಜಿ ಸಹಿತವಾಗಿ ಕೂಡ ಯೂಸ್ ಮಾಡ್ತೀನಿ, ಯಾಕಂದರೆ ವೇಸ್ಟಾಗಿ ಬಿಸಾಕಲ್ಲ. ಒಂದು ಪೇಪರ್ ತೊಗೊಳ್ತೀನಿ. ನಾನು ಪೇಪರೇ ಮೇಲೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ನಮಗೆ ಪೇಪರ್ ಮೇಲೆ ಮಾಡ್ತೀವಿ ಅಂದರೆ ಕಲರ್ ಸ್ವಲ್ಪ ಕೂಡ ವೇಸ್ಟ್ ಆಗೋಲ್ಲ. ನಾವು ಯಾವುದಾದ್ರೂ ಬಟ್ಲಲ್ಲಿ ಮಾಡ್ಕೊಂಡ್ವಿ ಅಂದರೆ ನಮಗೆ ಜಾಸ್ತಿ ಬಟ್ಲಿಗೆ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಪೇಪರ್ ಮೇಲೆ ಮಾಡ್ಕೊಳ್ಳಿ. ನೀವು ಕೂಡ ಸ್ವಲ್ಪ ದಪ್ಪ ಇರುವಂಥ ಶೀಟ್ ತೊಗೋಬೇಕು, ಪೇಪರು. ಇವಾಗ ನೋಡಿ ಕಲೋಂಜಿ ಹಾಕಿದ್ದೀನಿ. ಕಲೋಂಜಿ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕಪ್ಪಗಾಗಿರುತ್ತೆ. ಅದು ಸ್ವಲ್ಪ ಕೈಯಿಂದ ಈ ರೀತಿ ರಬ್ ಮಾಡಿದ್ರೆ ಸಾಕು, ನಮಗೆ ಪುಡಿ ಆಗಿಬಿಡುತ್ತೆ ನೋಡಿ ಕಲೋಂಜಿ. ಎಷ್ಟು ಚೆನ್ನಾಗಿ ಇದರಲ್ಲಿ ಎಣ್ಣೆ ಹಾಕಿರ್ತೀವಲ್ವ, ಅದು ಕಲೋಂಜಿ ಎಣ್ಣೆಯಲ್ಲಿ ಹಾಕಿದಾಗ ಉರಿತಾ ಈ ಥರ ಕಪ್ಪು ಶೈನಿಯಾಗಿ ಕಾಣಿಸುತ್ತೆ ಕಲೋಂಜಿ ಕೂಡ. ಇದು ನಿಮಗೆ ಇಷ್ಟ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಬಿಸಾಕಬಹುದು. ಇದು ಕೂಡ ಯಾಕಂದ್ರೆ ಬಿಸಾಕೋ ಬದಲಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಹುರಿದಿರೋ ಥರಕ್ಕಿಂತ ತುಂಬಾ ಉಪಯುಕ್ತ ಆಗುತ್ತೆ ತಲೆಗೂ ಕೂಡ. ಹಾಗಾಗಿ ಇವಾಗ ಪೌಡ್ರ್ ಸಣ್ಣ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲೇಟಿಂದ ಇರುವಂಥದ್ದು ಒಂದು ಈ ಥರ ನೋಡ್ತಾ ಇರ್ಬೋದು, ಒಂದು ರಟ್ಟು ತೊಗೋಬೇಕು. ರಟ್ಟಿನ ಸಹಾಯದಿಂದ ತೆಗಿಳಿ. ಒಂದು ಇಲ್ಲಾಂದರೆ ಸ್ಪೂನ್ ತೊಗೊಂಡು ಸ್ಪೂನಿಂದ ಕೂಡ ತೆಕ್ಕೋಬೋದು. ಅದು ಕೂಡ ಇದೇ ಪೇಪರ್ ಮೇಲೆ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು ನೋಡಿ ಸ್ನೇಹಿತರೆ. ಪೂರ್ತಿ ಜಾಸ್ತಿನೇ ಬಂದಿರೋದು. ಎಷ್ಟು ಕಲರ್ ಮಾತ್ರ ಕೇಳಬೇಡಿ, ತುಂಬಾ ಶೈನಿಯಾಗಿ ತಲೆಗೆ ಕಾಣಿಸುತ್ತೆ ಕಲರ್ ಕೂಡ. ಇದು ಪೇಪರ್ ಮೇಲೆ ತೆಗ್ದ್ವಿ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಡಬ್ಬಿಯಲ್ಲಿ ಹಾಕುವಾಗ ಚೆನ್ನಾಗಿ ಸಿಗುತ್ತೆ. ನಾವೇನಾದರೂ ಬಟ್ಲಲ್ಲಿ ಕಲಿಸ್ಕೊಂಡು ಮತ್ತು ನಾವು ಡಬ್ಬಿಯಲ್ಲಿ ಹಾಕೋದಕ್ಕೆ ಹೋದರೆ ನಮ್ಗೆ ಅದು ಕಲರ್ ಅಂಟೋದಿಲ್ಲ ಕೈಗೆ. ಅದಕ್ಕೋಸ್ಕರ ಇವಾಗ ನೋಡಿ ಒಂದು ವಿಕ್ಸ್ ಡಬ್ಬಿ ತೊಗೊಂಡಿದ್ದೀನಿ. ವಿಕ್ಸ್ ಡಬ್ಬಿಯಲ್ಲಿ ನಾನು ಇವಾಗ ಇದು ಕಲರ್ ಎಲ್ಲ ಕೂಡ ಹಾಕ್ತೀನಿ.
ನಮ್ಮ ಹತ್ರ ಡಬ್ಬಿ ಯಾವುದು ಅವೈಲೇಬಲ್ ಇದೆ ಅದರಲ್ಲಿ ಹಾಕ್ಬೋದು. ನನ್ನ ಹತ್ರ ಡಬ್ಬಿ ಇರುವಂಥದ್ದು ನಾನು ವಾಶ್ ಮಾಡಿಕೊಂಡು ಹಾಕಿದ್ದೀನಿ. ಇವಾಗ ನೋಡಿ ಎಲ್ಲನೂ ಕೂಡ ಕಲರ್ ಈ ಥರ ತುಂಬ್ಕೋಬೇಕು. ಇವಾಗ ಎಷ್ಟು ಕಲರ್ ತುಂಬಿರುವಂಥದ್ದು ಕಾಣಿಸ್ತಾ ಇರ್ಬೋದು. ಇನ್ನೂ ಕೂಡ ಅದರಲ್ಲಿ ಹಿಡಿಯುತ್ತೆ, ಯಾಕಂದರೆ ನಾವು ಕಲರ್ ಕಲಿಸ್ತೀವಲ್ವ ಅವಾಗೆಲ್ಲ ಕಲರ್ ಚೆನ್ನಾಗಿ ಒಳಗಡೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಈ ಕಲರ್ ರೆಡಿ ಮಾಡಿಟ್ಬಿಟ್ರೆ ವರ್ಷಾನುಗಂಟ್ಲೆ ಕೂಡ ಯೂಸ್ ಮಾಡಿ ಏನು ಕೂಡ ಆಗಲ್ಲ ಸ್ನೇಹಿತರೆ. ಸೈಡ್ ಎಫೆಕ್ಟ್ ಕೂಡ ಯಾವುದೂ ಇಲ್ಲ ಸ್ನೇಹಿತರೆ, ನ್ಯಾಚುರಲ್ ಆಗಿರುವಂಥದ್ದು. ಇದ್ರ ಮೇಲೆ ಒಂದು 2-3 ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೊಂಡ್ಬಿಟ್ರೆ ಸಾಕು, ತುಂಬಾ ಶೈನಿಯಾಗಿ ಕಲರ್ ರೆಡಿ ಆಗುವಂಥದ್ದು. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಯಾವ ರೀತಿ ಬೆಳವಣಿಗೆ ಆಗುತ್ತಲ್ವ ಅದೇ ಥರವಾಗಿ ಈ ಕಲರ್ ಕೂಡ ನಾವು ಹಾಗೆ ಯೂಸ್ ಮಾಡ್ತಾ ಹೋದರೆ ನಮ್ಮ ಕೂದಲಿಗೆ ನ್ಯಾಚುರಲ್ ಪದ್ಧತಿಯಲ್ಲಿ ತಲೆಗೆ ಕೂತ್ಕೊಂಡ್ಬಿಡುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ನಿಮಗೆ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ನೋಡಿ ನಾನು ಕೈ ಬೆರಳಿಗೆ ಹಚ್ಚಿದ್ದೀನಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು ನೋಡಿ. ಶೈನಿಯಾಗಿ ಕೈ ಕೂಡ ಕಾಣಿಸ್ತಾ ಇರ್ಬೋದು. ಇದೇ ಸಮಸ್ಯೆಗಳು ಬಿಳಿ ಕೂದಲಿಗಿದ್ದಾಗ ಈ ಕಲರ್ ಯೂಸ್ ಮಾಡ್ಬೋದು ನೋಡಿ. ನನ್ನ ಕೈಯಲ್ಲಿ ಕೂಡ ನೋಡಿ ಎಷ್ಟು ಸ್ವಲ್ಪ ಕೈಯಿಂದ ಹಚ್ಚಿದ್ರೆ ನಮ್ಮ ಕೂದಲಿಗೂ ಕೂಡ ಇದೇ ಥರವಾಗಿ ಅಂಟ್ಕೊಳ್ಳುತ್ತೆ ನೋಡಿ. ಎಷ್ಟೇ ಬಿಳಿ ಕೂದಲಿರಲಿ, ಮಕ್ಕಳಿರಲಿ, ವಯಸ್ಸಾದವರಿರಲಿ ಎಲ್ರಿಗೂ ಕೂಡ ಯೂಸ್ ಮಾಡುವಂಥದ್ದು ನೋಡಿ. ನನ್ನ ತಲೆಗೂ ಕೂಡ ಹಚ್ಕೊಳ್ತೀನಿ. ನಾವು ಇವಾಗ ದಿಢೀರವಾಗಿ ನಾನು ಹೊರಗೆ ಪಾರ್ಟಿಗೆ ಹೋಗಬೇಕು, ಹೊರಗೆ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಈ ಥರ ಹೇರ್ ಪ್ಯಾಕ್ ಹಚ್ಕೊಂಡು ನೀವು ಒಂದು 10 ನಿಮಿಷ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಡ್ರೈ ಆಗುತ್ತೆ. ಆವಾಗ ನೀವು ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ಏನೂ ಕೂಡ ಆಗಲ್ಲ ಸ್ನೇಹಿತರೆ. ಚೆನ್ನಾಗಿ ಕಾಣಿಸುತ್ತೆ. ಕೂದಲಲ್ಲಿ ಏನು ಹಚ್ಕೊಂಡಿದೆ ಅಂತ ಯಾರಾದರೂ ಕೂಡ ಕೇಳ್ಬೋದು ನೋಡಿ. ಕೈಗೂ ಕೂಡ ಅಂಟ್ತಾ ಇಲ್ಲ. ನಮ್ಮ ತಲೆಗೆ ಬಿಳಿ ಕೂದಲು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಚ್ಕೊಂಡ್ಬಿಟ್ರೆ ಸಾಕು. ಹಾಗಾದರೆ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಒಬ್ರೊಬ್ರಿಗೆ ಐಲೈನರ್ ಕೂಡ ನೋಡಿ ಈ ಥರ ಹೆಬ್ರೋ ಕೂಡ ಸ್ವಲ್ಪ ಕಪ್ಪಗಿರಲ್ಲ, ಆವಾಗ ಅಲ್ಲಿ ಕೂಡ ನೀವು ಈ ರೀತಿ ಐಲೈನರ್ ಪೆನ್ಸಿಲ್ ಜೊತೆಗೆ ಕೂಡ ಹಚ್ಕೋಬೋದು. ಎರಡೂ ಕಡೆ ಯೂಸ್ ಮಾಡೋದಕ್ಕೆ ಸಹಜವಾಗಿ ಬಳಸ್ಬೋದು ನೋಡಿ. ಬಟ್ಟೆಯಿಂದ ಕೂಡ ಒರೆಸಿದ್ರೆ ಹೋಗ್ತಾ ಇಲ್ಲ. ಹಾಗಾದರೆ ಯಾಕೆ ತಡ ಮಾಡೋದು, ಈ ಥರ ಹೇರ್ ಪ್ಯಾಕ್ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡು ನೋಡಿ. ವರ್ಷ ನೀವು ಕೂಡ ಈ ಥರ ಯೂಸ್ ಮಾಡೋದಕ್ಕೆ ಸಹಜವಾಗಿ ಬಳಸ್ಬೋದು. ಹಾಗಾದರೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.